ನಮಸ್ಕಾರ 11 ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಇಂದು ಧಾರಾಕಾರ ಮಳೆಯಾಗಿದೆ. ಇನ್ನು ಈ ಮಳೆಗೆ ಶ್ರೀ ರೇಣುಕಾ ಯಲ್ಲಮ್ಮನಿಯೂ ಕೂಡ ಜಲ ದಿಗ್ಬಂಧನ ಎದುರಾಗಿರುತ್ತದೆ. ಸವದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಮಳೆಯ ನೀರು ಆರ್ಭಟದಿಂದಾಗಿ ಇದೀಗ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನವಾಗಿದೆ. ದೇವಸ್ಥಾನದ ಕೌಂಟರ್ ಕೂಡ ಒಳಗಡೆ ನೀರು ನುಗ್ಗಿರುವಂತದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರುವಂತದ್ದು. ಶ್ರೀ ರೇಣುಕಾ ಯಲ್ಲಮ್ಮನಿಯೂ ಕೂಡ ಜಲ ದಿಗ್ಬಂಧನ ಶಾಪ ಕೂಡ ತಟ್ಟಿರುವಂತದ್ದು. ಒಂದು ಕಡೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಇದೀಗ ಧಾರಾಕಾರ ಮಳೆಯ ಒಂದು ನೀರು ಜಲ ದಿಗ್ಬಂಧನವನ್ನ ವಿಧಿಸಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದು ಪ್ರವಾಹದ ರೀತಿಯಾಗಿ ಇದು ಕೇವಲ ಇದು ಮಳೆ ನೀರು ಮಾತ್ರ, ಇದು ಯಾವುದೋ ನದಿ ಪ್ರವಾಹ ಅಲ್ಲ. ಸವದತ್ತಿಯ ಯಲ್ಲಮ್ಮನ ದೇಗುಲದಲ್ಲಿ ಕಂಡು ಬಂದಿರತಕ್ಕಂತಹ ಇದು ಅಕ್ಷರಶಃ ಒಂದು ದೊಡ್ಡ ಪ್ರವಾಹದ ಭೀತಿಯನ್ನೇ ಉಂಟು ಮಾಡಿದೆ ಮಳೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಮಳೆಯಾಗಿರ್ತಕ್ಕಂಥದ್ದು. ಶ್ರೀ ರೇಣುಕಾ ಯಲ್ಲಮ್ಮನಿಯೂ ಕೂಡ ಇದೀಗ ಮಳೆರಾಯ ಜಲ ದಿಗ್ಬಂಧನವನ್ನ ವಿಧಿಸಿದ್ದಾನೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಎಷ್ಟೊಂದು ರಭಸವಾಗಿ ಹರಿತಾ ಇದೆ. ಒಂದು ನದಿ ಪ್ರವಾಹ ಯಾವ ರೀತಿಯಾಗಿ ಉಕ್ಕಿ ಹರಿಯುತ್ತೋ ಅದೇ ರೀತಿಯಾಗಿ ಎಂದು ನಿಜಕ್ಕೂ ಕೂಡ ಅಕ್ಷರಶಃ ಬೆಳಗಾವಿಯಲ್ಲಿ ವರ್ಣನ ಆರ್ಭಟ ರುದ್ರ ತಾಂಡವ ಆಡಿದೆ. ತಾವು ನೋಡ್ತಾ ಇದ್ದೀರಾ ದೇವಸ್ಥಾನದ ಪ್ರಮುಖ ಕೌಂಟರ್ಗಳಲ್ಲಿ ಕೂಡ ನೀರು ಎಗ್ಗಿಲ್ಲದೆ ನುಗ್ತಾ ಇದೆ. ಎಲ್ಲೆಂದರಲ್ಲಿ ನೀರು ನುಗ್ತಾ ಇದೆ. ಕೌಂಟರ್ ಆಗಿರಬಹುದು ಅಥವಾ ಅಲ್ಲಿ ಇರತಕ್ಕಂಥ ಪ್ರಾಂಗಣ ಆಗಿರಬಹುದು, ದೇವಸ್ಥಾನದ ಮುಂದಿನ ಆವರಣ ಆಗಿರಬಹುದು, ಎಲ್ಲೆಂದರಲ್ಲಿಯೂ ಕೂಡ ಮಳೆರಾಯನ ಆರ್ಭಟ ಈ ರೀತಿಯಾಗಿ ಕಂಡು ಬಂದಿರತಕ್ಕಂಥದ್ದು ಸವದತ್ತಿ ಯಲ್ಲಮ್ಮನ ದೇಗುಲದಲ್ಲಿ. ಸಂಜಯ ಗಾಡಿ ಎಲ್ಲ ಹೋಗು. ಹೋಗು ಮಾರಾಯ. ಹೋತ್ ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಳೆರಾಯ ಆರ್ಭಟವನ್ನ ಸವದತ್ತಿಯ ಯಲ್ಲಮ್ಮ ದೇಗುಲದಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯ ಅದು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮ ದೇಗುಲದಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯ ಅದು. ಮಳೆರಾಯನ ಆರ್ಭಟಕ್ಕಾಗಿ ಇದೀಗ ಜಲಧಾರೆಯಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಕ್ಷರಶಃ. ಇದು ಒಂದ್ ಕಡೆ ಮಳೆ ಆದರೆ ಮತ್ತೊಂದು ಕಡೆ ಈ ಒಂದು ಮಳೆಯ ನೀರಿಗೆ ದ್ವಿಚಕ್ರ ವಾಹನಗಳು, ಕಾರುಗಳು, ಬೈಕ್ಗಳು, ಎಲ್ಲಾ ರೀತಿಯಾದಂತಹ ವಾಹನಗಳು ಹರಿದುಕೊಂಡು ಹೋಗ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ನಾವು ನೋಡ್ತಾ ಇದ್ದ ಎರಡು ಕಡೆ ದೃಶ್ಯಗಳಲ್ಲಿ ಒಂದ್ ಕಡೆ ಈ ರೀತಿಯಾದಂತಹ ಒಂದು ನೀರಿನ ಮಟ್ಟ ಯಾವ ರೀತಿಯಾಗಿ ಎಷ್ಟೊಂದು ಪ್ರವಾಹದ ರೀತಿಯಾಗಿ ಹರಿತಾ ಇದೆ ಅಂತಕ್ಕಂಥ ನೋಡಬಹುದು. ಅವಾಗಲೇ ನೋಡ್ತಾ ಇದ್ರು ದೃಶ್ಯಾವಳಿಗಳಲ್ಲಿ ವಾಹನ ಸವಾರರು ಕೂಡ ತಮ್ಮ ವಾಹನಗಳನ್ನ ತಡೆ ಹಿಡಿಯುವಲ್ಲಿ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ರಭಸವಾಗಿ ಹರಿತಾ ಇರತಕ್ಕಂತಹ ಈ ಮಳೆ ನೀರು ಎಲ್ಲಾ ವಾಹನಗಳನ್ನ ಕೊಚ್ಚಿಕೊಂಡು ಹೋಗ್ತಾ ಇದೆ. ಎಲ್ಲೆಂದರಲ್ಲಿ ಎಲ್ಲಿ ಬೇಕೆಂದರಲ್ಲಿ ಅಲ್ಲಿ ಮಳೆ ನೀರು ನುಗ್ತಾ ಇದೆ. ತಾವು ನೋಡ್ತಾ ಇದ್ದೀರಾ, ಇದು ಯಾವುದೋ ಜಲಧಾರೆ ಅಲ್ಲ, ಕೇವಲ ಇದು ಮಳೆರಾಯನ ಆರ್ಭಟ. ಬೆಳಗಾವಿಯ ಸವದತ್ತಿ ಯಲ್ಲಮ್ಮನ ದೇಗುಲದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ ಇದು. ಎಲ್ಲೆಡೆ ಯಾವ ಕಡೆನೂ ನೋಡಿದ್ರು ಕೂಡ ಎಲ್ಲ ಕಡೆನೂ ಕೂಡ ಜಲ ದಿಗ್ಬಂಧನ. ಎತ್ತ ನೋಡಿದ್ರು ಕೂಡ ಇಂತಹ ಫೋರ್ಸ್ ಅಲ್ಲಿ ಬಹುಶಃ ಅಲ್ಲಿರ್ತಕ್ಕಂತಹ ವಾಹನ ಸವಾರರು ಪ್ರಾಯಶಃ ಆ ಒಂದು ಮಳೆಯ ನೀರಿಗೆ ಸಿಕ್ಕಿ ಹರಿದು ಹೋಗಿಲ್ಲ ವಿನಃ ಅದೇ ಒಂದು ಉತ್ತಮ ಸಂಗತಿ ಅಂತಲೇ ಹೇಳಬಹುದು. ಯಾಕಂದ್ರೆ ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಕೆಲವೊಂದಿಷ್ಟು ವಾಹನಗಳು ಆ ಮಳೆಯ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಕ್ಕಂತಹ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಮತ್ತೊಂದು ಸರ್ಕಲ್ ಅಲ್ಲಿ ಒಬ್ಬ ಸಾರ್ವಜನಿಕರು ಕೂಡ ನಿಂತಿದ್ದಾರೆ. ಯಾವುದೇ ಆಸುಪಾಸಲ್ಲಿರತಕ್ಕಂತಹ ಯಾವುದೇ ಮಾರ್ಗ ಕೂಡ ಇಲ್ಲ. ಸಂಪೂರ್ಣವಾಗಿ ತಮ್ಮ ಆತ್ಮರಕ್ಷಣೆಗಾಗಿ ಇರತಕ್ಕಂತಹ ಜಾಗವನ್ನೇ ಅವರು ರಕ್ಷಣೆ ಮಾಡ್ಕೋತಾ ಇದ್ದಾರೆ. ಎಲ್ಲೆಂದರಲ್ಲಿ ತಾವು ನೋಡ್ತಾ ಇದ್ದೀರಾ, ಎರಡು
ದೃಶ್ಯಾವಳಿಗಳಲ್ಲಿ ಜನಜೀವನ ಯಾವ ರೀತಿಯಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ ಅಂತ. ಮತ್ತೊಬ್ಬರು ತಮ್ಮ ದ್ವಿಚಕ್ರ ವಾಹನಗಳನ್ನ ಈ ಒಂದು ಮಳೆರಾಯನ ಆರ್ಭಟಕ್ಕೆ ಕೊಚ್ಚಿಕೊಂಡು ಹೋಗದೇ ಇರುವ ಹಿನ್ನೆಲೆಯಲ್ಲಿ ಅವರು ತಮ್ಮ ವಾಹನಗಳನ್ನು ಕೂಡ ತಡೆ ಹಿಡಿತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲೆಂದರಲ್ಲಿ ಮಳೆರಾಯ ಅಬ್ಬರಿಸಿ ಬಬ್ಬಿ ಬೀರ್ತಾ ಇದ್ದಾನೆ. ಇವತ್ತು ಬೆಳಗಾವಿಯಲ್ಲಿ ಯಥೇಚ್ಛವಾಗಿ ಮಳೆಯಾಗಿರೋದ್ರಿಂದ ಇದು ನಿಜಕ್ಕೂ ಕೂಡ ಸವದತ್ತಿಯ ಯಲ್ಲಮ್ಮ ದೇಗುಲ ಒಂದು ನಡುಗಡ್ಡೆಯಾಗಿ ನಿರ್ಮಾಣ ಆಗಿರತಕ್ಕಂಥದ್ದು. ಎಲ್ಲೆಂದರಲ್ಲಿ ನೋಡಿದ್ರಲ್ಲಿ ನಾವು ಅಷ್ಟ ದಿಗ್ಬಂಧನ ಅಂತ ಕೇಳಿದೀವಿ, ಅದೇ ರೀತಿಯಾಗಿ ಇದು ಜಲ ದಿಗ್ಬಂಧನ. ಇದು ನಮಸ್ಕಾರ, 11 ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಇಂದು ಧಾರಾಕಾರ ಮಳೆಯಾಗಿದೆ. ಇನ್ನು ಈ ಮಳೆಗೆ ರೇಣುಕಾ ಯಲ್ಲಮ್ಮನಿಯೂ ಕೂಡ ಜಲ ದಿಗ್ಬಂಧನ ಎದುರಾಗಿರುತ್ತದೆ. ಸವದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಮಳೆಯ ನೀರು ಆರ್ಭಟದಿಂದಾಗಿ ಇದೀಗ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನವಾಗಿದೆ. ದೇವಸ್ಥಾನದ ಕೌಂಟರ್ ಕೂಡ ಒಳಗಡೆ ನೀರು ನುಗ್ಗಿರುವಂತದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿರುವಂತದ್ದು. ಶ್ರೀ ರೇಣುಕಾ ಯಲ್ಲಮ್ಮನಿಯೂ ಕೂಡ ಜಲ ದಿಗ್ಬಂಧನ ಶಾಪ ಕೂಡ ತಟ್ಟಿರುವಂತದ್ದು. ಒಂದು ಕಡೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಇದೀಗ ಧಾರಾಕಾರ ಮಳೆಯ ಒಂದು ನೀರು ಜಲ ದಿಗ್ಬಂಧನವನ್ನ ವಿಧಿಸಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದು ಪ್ರವಾಹದ ರೀತಿಯಾಗಿ ಇದು ಕೇವಲ ಇದು ಮಳೆ ನೀರು ಮಾತ್ರ, ಇದು ಯಾವುದೋ ನದಿ ಪ್ರವಾಹ ಅಲ್ಲ. ಸವದತ್ತಿಯ ಯಲ್ಲಮ್ಮನ ದೇಗುಲದಲ್ಲಿ ಕಂಡು ಬಂದಿರತಕ್ಕಂತಹ ಇದು ಅಕ್ಷರಶಃ ಒಂದು ದೊಡ್ಡ ಪ್ರವಾಹದ ಭೀತಿಯನ್ನೇ ಉಂಟು ಮಾಡಿದೆ ಮಳೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಮಳೆಯಾಗಿರ್ತಕ್ಕಂಥದ್ದು. ಶ್ರೀ ರೇಣುಕಾ ಯಲ್ಲಮ್ಮನಿಯೂ ಕೂಡ ಇದೀಗ ಮಳೆರಾಯ ಜಲ ದಿಗ್ಬಂಧನವನ್ನ ವಿಧಿಸಿದ್ದಾನೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಎಷ್ಟೊಂದು ರಭಸವಾಗಿ ಹರಿತಾ ಇದೆ. ಒಂದು ನದಿ ಪ್ರವಾಹ ಯಾವ ರೀತಿಯಾಗಿ ಉಕ್ಕಿ ಹರಿಯುತ್ತೋ ಅದೇ ರೀತಿಯಾಗಿ ಎಂದು ನಿಜಕ್ಕೂ ಕೂಡ ಅಕ್ಷರಶಃ ಬೆಳಗಾವಿಯಲ್ಲಿ ವರ್ಣನ ಆರ್ಭಟ ರುದ್ರ ತಾಂಡವ ಆಡಿದೆ. ತಾವು ನೋಡ್ತಾ ಇದ್ದೀರಾ ದೇವಸ್ಥಾನದ ಪ್ರಮುಖ ಕೌಂಟರ್ಗಳಲ್ಲಿ ಕೂಡ ನೀರು ಎಗ್ಗಿಲ್ಲದೆ ನುಗ್ತಾ ಇದೆ. ಎಲ್ಲೆಂದರಲ್ಲಿ ನೀರು ನುಗ್ತಾ ಇದೆ. ಕೌಂಟರ್ ಆಗಿರಬಹುದು ಅಥವಾ ಅಲ್ಲಿ ಇರತಕ್ಕಂಥ ಪ್ರಾಂಗಣ ಆಗಿರಬಹುದು, ದೇವಸ್ಥಾನದ ಮುಂದಿನ ಆವರಣ ಆಗಿರಬಹುದು, ಎಲ್ಲೆಂದರಲ್ಲಿ ಕೂಡ ಮಳೆರಾಯನ ಆರ್ಭಟ ಈ ರೀತಿಯಾಗಿ ಕಂಡು ಬಂದಿರತಕ್ಕಂಥದ್ದು ಸವದತ್ತಿ ಯಲ್ಲಮ್ಮನ ದೇಗುಲದಲ್ಲಿ. ಸಂಜೆ ಗಾಡಿ ಎಲ್ಲ ಹೌದು. ಹೋಗೋ ಮಾರಾಯ. ಹೋತ್ ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಳೆರಾಯ ಆರ್ಭಟವನ್ನ ಸವದತ್ತಿಯ ಯಲ್ಲಮ್ಮ ದೇಗುಲದಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯ ಅದು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮ ದೇಗುಲದಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯ ಅದು. ಮಳೆರಾಯನ ಆರ್ಭಟಕ್ಕಾಗಿ ಇದೀಗ ಜಲಧಾರಿಯಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಕ್ಷರಶಃ. ಇದು ಒಂದ್ ಕಡೆ ಮಳೆ ಆದರೆ ಮತ್ತೊಂದು ಕಡೆ ಈ ಒಂದು ಮಳೆಯ ನೀರಿಗೆ ದ್ವಿಚಕ್ರ ವಾಹನಗಳು, ಕಾರ್ಗಳು, ಬೈಕ್ಗಳು, ಎಲ್ಲಾ ರೀತಿಯಾದಂತಹ ವಾಹನಗಳು ಹರಿದುಕೊಂಡು ಹೋಗ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ನಾವು ನೋಡ್ತಾ ಎರಡು ಕಡೆ ದೃಶ್ಯಗಳಲ್ಲಿ ಒಂದ್ ಕಡೆ ಈ ರೀತಿಯಾದಂತಹ ಒಂದು ನೀರಿನ ಮಟ್ಟ ಯಾವ ರೀತಿಯಾಗಿ ಎಷ್ಟೊಂದು ಪ್ರವಾಹದ ರೀತಿಯಾಗಿ ಹರಿತಾ ಇದೆ ಅಂತಕ್ಕಂಥ ನೋಡಬಹುದು. ಅವಾಗಲೇ ನೋಡ್ತಾ ಇದ್ರು ದೃಶ್ಯಾವಳಿಗಳಲ್ಲಿ ವಾಹನ ಸವಾರರು ಕೂಡ ತಮ್ಮ ವಾಹನಗಳನ್ನ ತಡೆ ಹಿಡಿಯುವಲ್ಲಿ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ರಭಸವಾಗಿ ಹರಿತಾ ಇರತಕ್ಕಂತಹ ಈ ಮಳೆ ನೀರು ಎಲ್ಲಾ ವಾಹನಗಳನ್ನ ಕೊಚ್ಚಿಕೊಂಡು ಹೋಗ್ತಾ ಇದೆ. ಎಲ್ಲೆಂದರಲ್ಲಿ ಎಲ್ಲಿ ಬೇಕೆಂದರಲ್ಲಿ ಅಲ್ಲಿ ಮಳೆ ನೀರು ನುಗ್ತಾ ಇದೆ. ತಾವು ನೋಡ್ತಾ ಇದ್ದೀರಾ, ಇದು ಯಾವುದೋ ಜಲಧಾರಿ ಅಲ್ಲ, ಕೇವಲ ಇದು
ಮಳೆರಾಯನ ಆರ್ಭಟ ಬೆಳಗಾವಿಯ ಸವದತ್ತಿ ಯಲ್ಲಮ್ಮನ ದೇಗುಲದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ ಇದು. ಎಲ್ಲೆಡೆ ಯಾವ ಕಡೆನೂ ನೋಡಿದ್ರು ಕೂಡ ಎಲ್ಲ ಕಡೆನೂ ಕೂಡ ಜಲ ದಿಗ್ಬಂಧನ, ಎತ್ತ ನೋಡಿದ್ರು ಕೂಡ. ಇಂತಹ ಫೋರ್ಸ್ ಅಲ್ಲಿ ಬಹುಶಃ ಅಲ್ಲಿರ್ತಕ್ಕಂತಹ ವಾಹನ ಸವಾರರು ಪ್ರಾಯಶಃ ಆ ಒಂದು ಮಳೆಯ ನೀರಿಗೆ ಸಿಕ್ಕಿ ಹರಿದು ಹೋಗಿಲ್ಲ ವಿನಃ ಅದೇ ಒಂದು ಉತ್ತಮ ಸಂಗತಿ ಅಂತಲೇ ಹೇಳಬಹುದು. ಯಾಕಂದ್ರೆ ತಾವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಕೆಲವೊಂದಿಷ್ಟು ವಾಹನಗಳು ಆ ಮಳೆಯ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಕ್ಕಂತಹ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಮತ್ತೊಂದು ಸರ್ಕಲ್ ಅಲ್ಲಿ ಒಬ್ಬ ಸಾರ್ವಜನಿಕರು ಕೂಡ ನಿಂತಿದ್ದಾರೆ. ಯಾವುದೇ ಆಸುಪಾಸಲ್ಲಿರತಕ್ಕಂತಹ ಯಾವುದೇ ಮಾರ್ಗ ಕೂಡ ಇಲ್ಲ. ಸಂಪೂರ್ಣವಾಗಿ ತಮ್ಮ ಆತ್ಮರಕ್ಷಣೆಗಾಗಿ ಇರತಕ್ಕಂತಹ ಜಾಗವನ್ನೇ ಅವರು ರಕ್ಷಣೆ ಮಾಡ್ಕೋತಾ ಇದ್ದಾರೆ. ಎಲ್ಲೆಂದರಲ್ಲಿ ತಾವು ನೋಡ್ತಾ ಇದ್ದೀರಾ ಎರಡು ದೃಶ್ಯಾವಳಿಗಳಲ್ಲಿ ಜನಜೀವನ ಯಾವ ರೀತಿಯಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ ಅಂತ. ಮತ್ತೊಬ್ಬರು ತಮ್ಮ ದ್ವಿಚಕ್ರ ವಾಹನಗಳನ್ನ ಈ ಒಂದು ಮಳೆರಾಯನ ಆರ್ಭಟಕ್ಕೆ ಕೊಚ್ಚಿಕೊಂಡು ಹೋಗದೇ ಇರುವ ಹಿನ್ನೆಲೆಯಲ್ಲಿ ಅವರು ತಮ್ಮ ವಾಹನಗಳನ್ನು ಕೂಡ ತಡೆ ಹಿಡಿತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲೆಂದರಲ್ಲಿ ಮಳೆರಾಯ ಅಬ್ಬರಿಸಿ ಬಬ್ಬಿ ಬಿಡ್ತಾ ಇದ್ದಾನೆ. ಇವತ್ತು ಬೆಳಗಾವಿಯಲ್ಲಿ ಯಥೇಚ್ಛವಾಗಿ ಮಳೆಯಾಗಿರೋದ್ರಿಂದ ಇದು ನಿಜಕ್ಕೂ ಕೂಡ ಸವದತ್ತಿಯ ಯಲ್ಲಮ್ಮ ದೇಗುಲ ಒಂದು ನಡುಗಡ್ಡೆಯಾಗಿ ನಿರ್ಮಾಣ ಆಗಿರತಕ್ಕಂಥದ್ದು. ಎಲ್ಲೆಂದರಲ್ಲಿ ನೋಡಿದ್ರಲ್ಲಿ ನಾವು ಅಷ್ಟ ದಿಗ್ಬಂಧನ ಅಂತ ಕೇಳಿದೀವಿ, ಅದೇ ರೀತಿಯಾಗಿ ಇದು ಜಲ ದಿಗ್ಬಂಧನ. ಇದು